ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರೈಡ್ ಆಫ್ ಕರ್ನಾಟಕ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಬೃಂದಾನವಿ. ಇವತ್ತು ನನ್ನ ದೊಡ್ಡ ಮಗನ ಬರ್ಡೇ. ಅವನ ಹೆಸರು ವಿರಾಜ್ ಅಂತ. ಇವತ್ತು ನವೆಂಬರ್ 30th ಅವನ 4 years ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ ಒಂದು. ಹ್ಯಾಪಿ ಬರ್ಡೇ ಕಂದ, ನೀನು ಯಾವಾಗಲೂ ಚೆನ್ನಾಗಿರು, ಖುಷಿಯಾಗಿರು, ನೀನು ಅಂದ್ಕೊಂಡಿದ್ದೆಲ್ಲನೂ ನೀನು ಸಾಧಿಸು, ಯಾವಾಗಲೂ ನಿನಗೆ ದೇವರ ಆಶೀರ್ವಾದ ಸದಾ ನಿನ್ನ ಜೊತೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ನನ್ನ ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ಸ್ಟೋರಿನ ಶೇರ್ ಮಾಡ್ಕೊತಾ ಇದ್ದೀನಿ. ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅವತ್ತು ಅಂದರೆ May 16th. May 17th ನನ್ನ ಬರ್ಡೇ. May 16th ನಾನು ಟೆಸ್ಟ್ ಮಾಡಿದಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ನನಗೆ. ಅವತ್ತು ಪ್ರೆಗ್ನೆನ್ಸಿ ಬರ್ಡೇ ಎಲ್ಲ ಖುಷಿ ಇತ್ತಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತಂತೆ. ಯಾಕಂದರೆ ನಂದು ಮದುವೆ ಆಗಿ 4 yearsಗೆ ನಾನು ಪ್ರೆಗ್ನೆಂಟ್ ಆಗಿದ್ದು. ಅದಕ್ಕೆ ಎಲ್ರಿಗೂ ಖುಷಿ ಇತ್ತು. ನನ್ನ ಬರ್ಡೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಈಗ ನನ್ನ ಪ್ರೆಗ್ನೆನ್ಸಿ ಎಲ್ಲ ಚೆನ್ನಾಗಿ ಹೋಯ್ತು. ಆವಾಗ ನಾನು ಫುಲ್ ಥ್ರೂ ಔಟ್ ಪ್ರೆಗ್ನೆನ್ಸಿ, ನಾನು 8 months ಪ್ರೆಗ್ನೆನ್ಸಿನೂ ನಾನು ತುಂಬಾ ಚೆನ್ನಾಗಿತ್ತು. ನಮ್ಮ ಅತ್ತೆ ಮಾವ ಅಂತೂ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು ಚೂರು ಕೆಲಸನೇ ಮಾಡಿಸಿಲ್ಲ ನನ್ನ ಹತ್ರ. ಏನು ಕೆಲಸನೂ ಮಾಡಿಸಿಲ್ಲ. ನನಗೇನು ಇಷ್ಟನೋ ಏನು ಬೇಕು ಎಲ್ಲನೂ ಕೇಳಿಕೊಂಡು ಅವರೇ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದು ಆ ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. 7.5 months ಇದ್ದಾಗ ಏನಾಯಿತು, ನಮ್ಮಮ್ಮಂಗೆ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇದೆ, ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು ಅನ್ನೋ ಸಿಚುಯೇಷನ್ ಬಂತು. ಆವಾಗ ಏನಾಯಿತು, ಇಲ್ಲ ನಾನು ಟೆನ್ಷನ್ ಆಗ್ತೀನಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಏನು ಮಾಡಿದ್ರು, ಇಲ್ಲ ಇಲ್ಲೇ ತುಮಕೂರಿಗೆ ಕರ್ಕೊಂಬಂದು ಇಲ್ಲೇ ಸಿದ್ಧಗಂಗಾ ಹಾಸ್ಪಿಟಲಲ್ಲಿ ಆಪ್ರೇಷನ್ ಮಾಡಿಸೋಣ ಅಂತ ಅಂದರು. ಅದಕ್ಕೆ ನಾವು ಅಪ್ಪ ಅಮ್ಮನ ಒಪ್ಕೊಂಡು ಇಲ್ಲಿಗೆ ಬಂದರು. ಆವಾಗ ಸಿದ್ಧಗಂಗಾ ಹಾಸ್ಪಿಟಲಲ್ಲಿ ಟೆಸ್ಟ್ ಮಾಡಿದ್ರು. ಅವಾಗ ಕೋವಿಡ್ ಟೈಮ್ ಅಲ್ವಾ, ಅದಕ್ಕೆ ಕೋವಿಡ್ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಅಡ್ಮಿಷನ್ ಮಾಡ್ಕೋತೀವಿ ಅಂತ ಅಂದರು. ಕೋವಿಡ್ ಟೆಸ್ಟ್ ಮಾಡಿದಾಗ ನಾವು ಅಮ್ಮಂಗೆ ಪಾಸಿಟಿವ್ ಬಂದಿದೆ. ಬಂದಾಗ ನನಗೇನು ಯಾರೂ ಏನು ಹೇಳಿಲ್ಲ, ಯಾಕಂದರೆ ನಾನು ಟೆನ್ಷನ್ ಆಗ್ತೀನಿ ಅಂದ್ಬಿಟ್ಟು ನಾವು ಅಮ್ಮಂಗೆ ಕೋವಿಡ್ ಪಾಸಿಟಿವ್ ಅಂತ ಹೇಳಿರಲಿಲ್ಲ. ಆವಾಗ ಏನಾಯಿತು, ಆಪ್ರೇಷನ್ ಎಲ್ಲ ಆಯಿತು. ಆಪ್ರೇಷನ್ ಆದಮೇಲೆ 5 days ಆದಮೇಲೆ ಊರಿಗೆ ಹೋದ್ರು, ತರೀಕೆರೆಗೆ ಹೋದ್ರು. ಅಲ್ಲಿಂದ 15 daysಗೆ ಏನಾಯಿತು, ನಮ್ಮ ಮನೇಲಿ ಫಸ್ಟು ನನ್ನ ಹಸ್ಬೆಂಡಿಗೆ ಕೋವಿಡ್ ಪಾಸಿಟಿವ್ ಬಂತು. ಅವರಿಗೂ ಪಾಸಿಟಿವ್ ಬಂದ ತಕ್ಷಣ ನಮ್ಮ ಅತ್ತೆಗೂ ಸ್ವಲ್ಪ ಫೀವರು ಎಲ್ಲ ಸ್ಟಾರ್ಟ್ ಆಯಿತು. ಅದಕ್ಕೆ ಅವ್ರಿಗೂ ಒಂದ್ಸತಿ ಟೆಸ್ಟ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಟೆಸ್ಟ್ ಮಾಡಿಸಿದಾಗ ಅವರಿಗೂ ಪಾಸಿಟಿವ್ ಬಂತು. ಆಮೇಲೆ ನಮ್ಮ ಮಾವಂಗೆ ಮಾಡಿಸಿದ್ರು, ನಮ್ಮ ಮಾವಂಗೂ ಪಾಸಿಟಿವ್ ಬಂತು. 3 ಜನಕ್ಕೂ ಪಾಸಿಟಿವ್ ಬಂತು. ಇವ್ರಿಗೆಲ್ಲ ಪಾಸಿಟಿವ್ ಬಂದಿದೆ, ಒಂದ್ಸತಿ ನನಗೂ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಒಂದ್ಸತಿ ನಾನು ಟೆಸ್ಟಿಗೆ ಕೊಟ್ಟು ಬಂದೆ. ಟೆಸ್ಟಿಗೆ ಕೊಟ್ಟಾಗ ನನ್ನ ಮಾತ್ರ ನೆಗೆಟಿವ್ ಬಂತು. ಇನ್ನು 3 ಜನದ್ದು ಪಾಸಿಟಿವ್ ಬಂತು. ಅವರೆಲ್ಲ ಮೇಲ್ಗಡೆ ರೂಮಲ್ಲಿ 3 ಜನನೂ ಒಂದೊಂದು ರೂಮಲ್ಲಿದ್ದರು. ಆವಾಗ ಏನಾಯಿತು, ನಮ್ಮಮ್ಮಂಗೆ ಟೆನ್ಷನ್ ಆಗೋಯ್ತು. ಏನಪ್ಪ ಮಾಡೋದು, 8 months ಪ್ರೆಗ್ನೆಂಟು, ಒಬ್ಬಳೇ ಇರ್ತಾಳೆ ಕೆಳಗಡೆ ಅಂತ. ಅಷ್ಟು ದಿನವೂ ನಾನು ಏನೂ ಒಂಚೂರು ಕೆಲಸ ಮಾಡ್ತಿರ್ಲಿಲ್ಲ, ಏನು ಕೆಲಸ ಮಾಡಿಸಿರ್ಲಿಲ್ಲ. ಪಾಪ ನಮ್ಮ ಅತ್ತೆ ಮಾವ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಆ ಟೈಮಲ್ಲಿ ನಾನು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು. ಅವಾಗ ಏನಾಯಿತು, ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಮ ನೋಡ್ಕೊಳಕ್ಕಂತ ನಮ್ಮ ಆಂಟಿ ಬಂದಿದ್ರು, ಸುಧಾ ಆಂಟಿ ಅಂತ. ಅವ್ರಿಗೆ ಹೇಳಿದ್ರು, ಹಿಂಗೆ ಹೋಗು, ಅವಳ ಜೊತೆ ಇರು ಸ್ವಲ್ಪ ದಿನ, ಅವರೆಲ್ಲ ಹುಷಾರಾಗೋದಕ್ಕೆ ಅಂತ ಹೇಳಿದ್ರು. ಆವಾಗ ಪಾಪ ಆಂಟಿ ಒಪ್ಕೊಂಡ್ರು. ಯಾರು ಒಪ್ಕೋತಾರೆ, ಕೋವಿಡ್ ಇರೋ ಮನೆಗೆ ಯಾರೂ ಬರಲ್ಲ. ಅಂತಹ ಸಿಚುವೇಶನಲ್ಲೂ ಆಂಟಿ ಒಪ್ಕೊಂಡು ನನ್ನ ಮನೆಗೆ ಬಂದು ನನ್ನ ಜೊತೆ ಇದ್ದರು. ಅವರು ಫ್ರೈಡೇ ಬಂದರು. ಮಂಡೇ ಏನಾಯಿತು, ಬೆಳಗ್ಗೆ ನಂಗೆ ನಿದ್ದೆ ಬರ್ತಿರ್ಲಿಲ್ಲ ರಾತ್ರಿ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ಬಿಟ್ಟು ನನ್ನ ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಬಾತ್ರೂಮ್, ಅಷ್ಟು ದಿನವೂ ನಾನು ಯಾವತ್ತೂ ಬಾತ್ರೂಮ್ ತೊಳೆಯಲಿಲ್ಲ. ಬಾತ್ರೂಮ್ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ಅವತ್ತು ಕಾರ್ತಿಕ್ ಸೋಮವಾರ ಅಲ್ವಾ, ಅದಕ್ಕೋಸ್ಕರ ಎಲ್ಲ ದೇವ್ರ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ, ಪೂಜೆ ಮಾಡೋ ತನಕನೂ ನಾನು ಏನೂ ತಿಂದಿರಲಿಲ್ಲ. ಉಪವಾಸ ಇದ್ದೆ, ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂದೆ, ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಆಮೇಲೆ ಮಲ್ಕೊಂಡೆ. ಯಾಕೆ ಸುಸ್ತಾಗ್ತಿದೆ ಅಂದ್ಬಿಟ್ಟು ಮಲ್ಕೊಂಡೆ. ಆಮೇಲೆ ಒಂದು 5 o'clock ಹಂಗೆ ಎಚ್ಚರ ಆಯಿತು. ಎಚ್ಚರ ಆದಾಗ ನನಗೆ ಯಾಕೋ ವಾಟರ್ ಫ್ಲೋ ಆಗ್ತಿದೆ ಅಂತ ಫೀಲ್ ಆಯಿತು. ಅದಕ್ಕೆ ನಮ್ಮ ಅತ್ತೆಗೂ ನಮ್ಮ ಅಮ್ಮಂಗೂ ಫೋನ್ ಮಾಡಿದಾಗ ಏನಾದರೂ ಅವರು ಏನು ಚಾನ್ಸ್ ತೊಗೊಳೋದು ಬೇಡ, ಒಂದ್ಸತಿ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಂಬಂದ್ರು, ಯಾಕೆ ಬೇಕು ಅಂತಂದ್ರೆ ಸರಿ ಅಂದ್ಬಿಟ್ಟು ಸುಧಾ ಆಂಟಿ, ನಾನು ಮತ್ತು ನಮ್ಮ ಮನೇಲಿ ಡ್ರೈವರ್ ಇದ್ರು ಶಿವಣ್ಣ ಅಂತ, ಅವರು ಇಷ್ಟು ಜನನು
ಕಾರಲ್ಲೂ ಹೋದ್ವಿ, ಹಾಸ್ಪಿಟಲ್ಗೆ ಹೋದ್ವಿ. ಅವಾಗ ಅವ್ರು ಚೆಕಪ್ ಎಲ್ಲ ಮಾಡಿ ಸಿ ಸೆಕ್ಷನ್ ಮಾಡಲೇಬೇಕು ಅಂತ ಹೇಳಿದ್ರು. ನಿಮ್ಮ ಹಸ್ಬೆಂಡಿಗೆ ಕಾಲ್ ಮಾಡ್ಕೊಡಿ ಅಂತ ಅಂದರು. ಆಯಿತು ಅಂದ್ಬಿಟ್ಟು ನಾನು ಕಾಲ್ ಮಾಡಿ ಕೊಟ್ಟೆ. ಅದಕ್ಕೆ ಇಲ್ಲ ಇಮಿಡಿಯೇಟಾಗಿ ಸಿ ಸೆಕ್ಷನ್ ಮಾಡಲೇ ಕೋವಿಡ್ ಟೆಸ್ಟ್ ಮಾಡಿಸಿದ್ದನ್ನ ಟೆಸ್ಟ್ ರಿಪೋರ್ಟ್ ಕೇಳಿದ್ರು. ಆಯಿತು ಅಂದ್ಬಿಟ್ಟು ಎಲ್ಲ ಕೊಟ್ವಿ. ಆಮೇಲೆ ಆಪ್ರೇಷನ್ಗೆಲ್ಲ ರೆಡಿ ಮಾಡಿಕೊಂಡ್ರು. ಆವಾಗಂತೂ ನಾನು ಒಂದಿನ ಚೆಕಪ್ಗೂ ನಾನು ಒಬ್ಬಳೇ ಓದೋಳೆ ಅಲ್ಲ, ಯಾವಾಗಲೂ ನಮ್ಮ ಅತ್ತೆ ಮಾವ ಬರೋರು ನನ್ನ ಜೊತೆ ಚೆಕಪ್ಗೆ. ಬಟ್ ಅವತ್ತು ನನಗೆ ಯಾರೂ ಇಲ್ಲ, ಸುಧಾಂಟಿ ಬಿಟ್ಟರೆ ಯಾರು ಇರಲಿಲ್ಲ. ನಮ್ಮ ಸಿ ಸೆಕ್ಷನ್ಗೆ ಹೋಗ್ಬೇಕಾದ್ರೂ ಯಾರೂ ಇರಲಿಲ್ಲ. ಅಂಥ ಸಿಚುವೇಶನ್ ಬಂತು ನನಗೆ. ಆವಾಗ ನವೀನವ್ರು ಏನು ಮಾಡಿದ್ರು, ಅವ್ರ ಕಸಿನ್ನೇ ಅನಸ್ತಿಷ್ಯ ಡಾಕ್ಟರ್ ಮಧು ಅಣ್ಣ ಅಂತ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಅವರೇ ಅನಸ್ತಿಷ್ಯ ಕೊಡೋಕೆ ಒಪ್ಕೊಂಡ್ರು. ಅವ್ರು ಬಂದು ನಾನು ಯಾವತ್ತೂ ಮತ್ತು ಮಧು ಅಣ್ಣ ಯಾವತ್ತೂ ನಾನು ಇವ್ರನ್ನೆಲ್ಲ ಮರೆಯೋದೇ ಇಲ್ಲ. ಅಷ್ಟು ನನಗೆ ಸಹಾಯ ಮಾಡಿದ್ದಾರೆ ಆ ಟೈಮಲ್ಲಿ. ನನ್ನನ್ನು ಫುಲ್ ಡೇ ಅವರು 2 days ನನ್ನ ನೋಡಿಕೊಂಡ್ರು. ನನ್ನ ಸ್ವಲ್ಪ ಓಡಾಡಂಗೆ 2 days ಆದಮೇಲೆ ಓಡಾಡಂಗಾದಮೇಲೆ ನನ್ನ NICUಗೆ ಬಿಟ್ಟರು. NICUಗೆ ಅಂದರೆ ಅಪ್ಪ ಅಥವಾ ಅಮ್ಮ ಇಬ್ಬರನ್ನ ಮಾತ್ರನೇ ಬಿಡೋದು NICU ನೋಡೋಕ್ಕೆ. ಆವಾಗ ನಾನು ಹೋಗಿ ನನ್ನ ಮಗುನ ನೋಡಿದೆ. ನಂಗೆ ತುಂಬಾ ಖುಷಿ ಆಯಿತು. ಫಸ್ಟು ಆಪ್ರೇಷನ್ ಥಿಯೇಟ್ರಲ್ಲಿ ನೋಡಿದ್ದು, ಅದಾದಮೇಲೆ ನನ್ನ ಮಗನನ್ನು NICUಲಿ ನೋಡಿದೆ. ಆಮೇಲೆ ನಾನು ತುಂಬಾ ಖುಷಿ ಆಯಿತು ನನ್ನ ಮಗುನ ನೋಡಿ. ಅದಾದಮೇಲೆ 15 days NICUಲಿ ಇದ್ದ. ಅದಾದಮೇಲೆ 15 days ಆದಮೇಲೆ 16th day ನನಗೆ ಫಸ್ಟ್ ಟೈಮ್ ನನ್ನ ಕೈಗೆ ಕೊಟ್ಟರು. ಅವಾಗ ಆಗಿದ್ದ ಖುಷಿನ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದೇ ಇಲ್ಲ. ಆ ಅನುಭವನ ಅದು ತಾಯಿಗೆ ಮಾತ್ರ ಗೊತ್ತಾಗುತ್ತೆ ಆ ಅನುಭವ ಏನು ಅಂತ. ಆವಾಗ 16th day ನನಗೆ ಮಗು ಕೊಟ್ಟರು. ಅದಾದಮೇಲೆ 5 days ನಾವು ಅಬ್ಸರ್ವೇಷನ್ ಅವ್ನ ವೆಯ್ಟ್ ಏನಾಗುತ್ತೆ ಹೇಗಾಗುತ್ತೆ ಅಂತೆಲ್ಲ ನೋಡಿಕೊಂಡು ಆಮೇಲೆ 20th day ನಮಗೆ ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದ್ರು. ಆವಾಗ ಆಮೇಲೆ ನವೀನವ್ರ ಚಿಕ್ಕಮ್ಮ ಎಲ್ಲರೂ ಬಂದು ನಮ್ಮನ್ನು ವೆಲ್ಕಮ್ ಮಾಡಿಕೊಂಡ್ರು ಮನೆಗೆ. ಕೇಕೆಲ್ಲ ಕಟ್ ಮಾಡಿಸಿ ಎಲ್ಲ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು. ಹೀಗೆ ನನ್ನ ಮಗ ಹುಟ್ಟಿದ್ದ ಸ್ಟೋರಿನ ಒಂದು ಬರ್ಡೇ ದಿನ ಎಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನಮ್ಮ ವಿಡಿಯೋ ನೋಡಿ ನಮ್ಮೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ.